ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಜಯಪುರ ಫುಡ್ಸ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ನೋಡ್ರಿ, ಉದ್ಯಾನವನದಲ್ಲಿ ಮಕ್ಕಳು ಸೇರಿ ಮಾಡಿರುವಂತಹ ಭೇಳನ್ನು ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡತ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿತ್ತು, ಮಸ್ತಾಗಿತ್ತು. ವಿಡಿಯೋ ಎಂಡ್ ತನಕ ನೋಡ್ರಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾವುದೇ ರೆಸಿಪಿ ನೋಡೋಕೆ ಇಷ್ಟಪಡ್ತಿದ್ರೆ ಅಂದರೆ ಕಮೆಂಟ್ ಮಾಡಿ ಹೇಳಿ, ನಾನು ಮಾಡಿ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ. ಫಸ್ಟಿಗೆ ನೋಡ್ರಿ, ಚುನ್ಮರಿ ಎಲ್ಲ ಮಕ್ಕಳು ಸ್ವಲ್ಪ ತಮ್ಮ ಮನೆ ಒಳಗಿಂದನೇ ಚುನ್ಮರಿ ತೊಗೊಂಬಂದಿದ್ರು. ಸೊ ಅದನ್ನೊಂದು ದೊಡ್ಡ ಬುಟ್ಟಿ ಒಳಗೆ ಹಾಕಿ ನಾವು ರೆಡಿ ಮಾಡಿಟ್ಟಿದ್ವಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ವಿ, ಅದರೊಳಗೆ ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ, ಆಮೇಲೆ ಕೆಚಪ್ ಹಾಕಿದ್ವಿ. ಇಷ್ಟನ್ನು ಇದ್ರೊಳಗೆ ಹಾಕಿ ಚೆಂದಾಗಿ ಅದನ್ನು ಮಿಕ್ಸ್ ಮಾಡಾಕತ್ತಿದ್ವಿ. ನಾವು ಒಂದು ಸ್ವಲ್ಪ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಒಂಚೂರು ತಿರುವಾಡಕ್ಕೆ ಮಿಕ್ಸ್ ಮಾಡೋಕೆ ನಾವು ಅವ್ರಿಗೆ ಹೆಲ್ಪ್ ಮಾಡಾಕತ್ತಿದ್ವಿ. ಆಮೇಲೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಉಪ್ಪು, ಖಾರ ಪುಡಿ, ಒಂಚೂರು ಹೌದು ಅಲ್ಲೋನಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆನೂ ಇದ್ರೊಳಗೆ ಆ್ಯಡ್ ಮಾಡಿದ್ವಿ ಸ್ನೇಹಿತರೆ. ಯಾಕಂದರೆ ಒಬ್ಬೊಬ್ಬರು ಮಕ್ಕಳು ಖಾರ ತಿನ್ನಂಗಿಲ್ಲ ಅಂಥೇಳಿ ನಾವು ಒಂದು ಸ್ವಲ್ಪ ಸಕ್ಕರೆನೂ ಆ್ಯಡ್ ಮಾಡಿದ್ವಿ. ಆಮೇಲೆ ಮೇಲ್ಗಡೆಯಿಂದ ಒಂದು 2 ನಿಂಬೆಹಣ್ಣು, ದೊಡ್ಡ ನಿಂಬೆಹಣ್ಣದ ರಸನೂ ಇದ್ರೊಳಗೆ ನಾವು ಆ್ಯಡ್ ಮಾಡ್ಕೊಂಡಿದ್ವಿ. ಸ್ನೇಹಿತರೆ, ಹಾಲಿಡೇ ಒಳಗೆ ಮಕ್ಕಳು ಮನೆ ಒಳಗೆ ಬೇಸರಾಗ್ತೈತಿ, ಇಲ್ಲ ಬರೀ ಟಿ ವಿ ನೋಡ್ತಾರೆ, ಮೊಬೈಲ್ ನೋಡ್ತಾರೆ. ಸೊ ಅದಕ್ಕಿಂತ ಮಕ್ಕಳಿಗೆ ಒಂದು ಆ್ಯಕ್ಟಿವಿಟಿ ಆಗಲಿ, ಒಂದು ಖುಷಿ ಸಿಗಲಿ ಅಂತ ಹೇಳ್ತಾ ಈ ಪ್ರೋಗ್ರಾಮನ್ನು ನಾವು ಅರೇಂಜ್ ಮಾಡಿದ್ವಿ. ಸೊ ಎಲ್ಲರೂ ಖುಷಿಯಿಂದ ತಮ್ಮ ಮನೆ ಒಳಗಿಂದ ಒಂದೊಂದು ಐಟಮ್ಸ್ ತೊಗೊಂಬಂದಿದ್ರು. ಒಬ್ಬರು ಚುನ್ಮರಿ ತಂದಿದ್ರು, ಒಬ್ಬರು ಉಳ್ಳಾಗಡ್ಡಿ ಟೊಮೆಟೊ ತಂದಿದ್ರು, ಕೊತ್ತಂಬರಿ ತಂದಿದ್ರು. ಯಾರಿಗೂ ಬರ್ಡನ್ ಆಗ್ಬಾರ್ದು, ಎಲ್ಲರೂ ಒಂದೊಂದು ಐಟಮ್ಸ್ ಸ್ವಲ್ಪನ ತೊಗೊಂಬಂದಿದ್ರು. ಅದನ್ನು ಎಲ್ಲ ಮಸ್ತ್ ಇದ್ರೊಳಗೆ ಆ್ಯಡ್ ಮಾಡಿರುವಂತಹ ಬೇಡ, ಆಮೇಲೆ ಎಲ್ಲರೂ ಸೇರಿ ತಿಂದಿರುವಂತಹ ಮಜಾ ಭಾಳ ಅಂದ್ರೆ ಭಾಳ ಮಸ್ತ್ ಇತ್ತು ರೀ ಸ್ನೇಹಿತರೆ. ನೋಡಿರಿ, ನಾವಿಲ್ಲೇ ನಿಂಬೆಹಣ್ಣು ಹಾಕಿ ಇದನ್ನೆಲ್ಲನೂ ಸೇರಿ ಚೆಂದಾಗೆ ಮಿಕ್ಸ್ ಮಾಡಾಕತ್ತಿದ್ವಿ. ಮಕ್ಕಳಿಗೆ ಈ ರೀತಿ ಮಿಕ್ಸ್ ಮಾಡೋಕೆ ಬರೋಂಗಿಲ್ಲ ಅಂತೇಳಿ ಒಂದು ಸ್ವಲ್ಪ ನಾವು ಅವ್ರಿಗೆ ಹೆಲ್ಪ್ ಮಾಡತ್ತಿದ್ವಿ. ಮೇಲ್ಗಡೆಯಿಂದ ಭಾಳಷ್ಟು ಶೇಂಗಾನು ಇದ್ರೊಳಗೆ ನಾವು ಆ್ಯಡ್ ಮಾಡಿದ್ವಿ. ನೋಡಿರಿ ಸ್ನೇಹಿತರೆ, ನಿಜವಾಗ್ಲೂ ಸ್ನೇಹಿತರೆ, ಮಕ್ಕಳ ಜೊತೆಗೆ ನೀವು ಈ ರೀತಿ ಆ್ಯಕ್ಟಿವಿಟಿ ನಿಮ್ಮ ಮನೆ ಒಳಗೂ ಒಂದು ಹುಡುಗರಿಗೆ ಸಲುವಾಗಿ ಅಥವಾ ನಿಮ್ಮ ಓಣಿ ಒಳಗೆ ಹುಡುಗರಿದ್ದು ಅಂದ್ರೆ ಅವ್ರ ಜೊತೆಗೆ ಸೇರಿ ಈ ರೀತಿ ಪ್ಲ್ಯಾನ್ ಮಾಡಿರಿ. ಮಕ್ಕಳಿಗೆ ಎಷ್ಟು ಖುಷಿ ಆಕೈತೆ ನೋಡಿರಿ ಸ್ನೇಹಿತರೆ, ಅವರು ಖುಷಿ ಪಡ್ತಾರೆ. ಆಮೇಲೆ ಎಲ್ಲರೂ ಸೇರಿ ಮಕ್ಕಳ ಜೊತೆಗೆ ನಾವು ಇದನ್ನು ಎಂಜಾಯ್ ಮಾಡಿದ್ವಿ. ನಾವು ಎಲ್ಲ ಮಕ್ಕಳ ಜೊತೆಗೆ ಸೇರಿ ಇದನ್ನು ಟೇಸ್ಟ್ ಮಾಡಿದ್ವಿ. ಭಾಳ ಅಂದ್ರೆ ಭಾಳ ಮಸ್ತಾಗಿತ್ತು ರೀ ಸ್ನೇಹಿತರೆ. ಈ ರೀತಿ ಎಲ್ಲನೂ ನೋಡಿ ಝಟ್ಪಟ್ಟ, ಫೈರ್ಲೆಸ್, ಯಾವುದೇ ರೀತಿ ಏನು ಜಂಜಾಟ ಇಲ್ದನ ಫಸ್ಟ್ ಕ್ಲಾಸ್ ಆಗಿ ಪಟಪಟ ಅಂಥೇಳಿ ಮಾಡೋ ತನಕ ಹೇಳ್ತೀನಿ ರೀ. ಮಕ್ಕಳೆಲ್ಲರೂ ಆ ಚುನ್ಮರಿ ಬುಟ್ಟಿ ಸುತ್ತನ್ನು ಕೂತಿದ್ರು. ಅವರೆಲ್ಲರೂ ಇದು ಯಾವಾಗ ಒಮ್ಮೆ ರೆಡಿ ಆಗ್ತೈತಿ, ನಾವು ಯಾವಾಗ ಒಮ್ಮೆ ಇದನ್ನು ತಿನ್ನಬೇಕು ಅಂಥೇಳಿ ವೇಟ್ ಮಾಡತ್ತಿದ್ರು. ನಡ್ಬರ್ಕ್ ಮಮ್ಮ ಜಲ್ದಿ ಮಾಡು ಅಂಥೇಳಿ ಹೇಳಾಕತ್ತಿದ್ರು. ನೋಡಿರಿ, ಮೇಲ್ಗಡೆಯಿಂದ ಒಬ್ಬರು ಶೇವ್ ತೊಗೊಂಬಂದಿದ್ರು. ಆ ಶೇವನ್ನು ಇದ್ರೊಳಗೆ ಆ್ಯಡ್ ಮಾಡಿದ್ವಿ, ಲಾಸ್ಟಿಗೆ ಫಿನಿಶ್ ಮಾಡಿದ್ವಿ. ನೋಡಿರಿ ಸ್ನೇಹಿತರೆ, ಬೇಡ ಅಂದ್ರೆ ಭಾಳ ರುಚಿಯಾಗಿತ್ತು. ಸೊ ನೀವು ಈ ರೀತಿ ಹಾಲಿಡೇ ಒಳಗೆ ಮಕ್ಕಳ ಜೊತೆಗೆ ಏನು ರೆಸಿಪಿ ಮಾಡ್ತೀರಿ, ಯಾವ ಆ್ಯಕ್ಟಿವಿಟಿ ಮಾಡ್ತೀರಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಸ್ನೇಹಿತರೆ. ಮಕ್ಕಳು ಸೇರಿ ಮಾಡಿರುವಂತಹ ಬೇಡ ಭಾಳ ರುಚಿಯಾಗಿತ್ತು ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಮುಗಿಸಾತೀನಿ. ಧನ್ಯವಾದಗಳು ಸ್ನೇಹಿತರೆ.